ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದೇಶದ ಕೋಟ್ಯಾಂತರ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಮತ್ತು ನೆಮ್ಮದಿಯ ಸುದ್ದಿಯನ್ನ ನೀಡಿದೆ. ಅಷ್ಟೇ ಪ್ರಾಮುಖ್ಯತೆ ಇರೋ ರೇಷನ್ ಕಾರ್ಡ್ ವಿಚಾರದಲ್ಲಿ ಈಗ ದೊಡ್ಡ ಬದಲಾವಣೆ ತರಲಾಗಿದೆ. ದೇಶದ ಎಲ್ಲಾ ಪಡಿತರ ಚೀಟಿಗಳನ್ನ ಈಗ 100% ಡಿಜಿಟಲೀಕರಣ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇದರಿಂದ ಅಕ್ರಮಗಳಿಗೆ ಬ್ರೇಕ್ ಬೀಳಲಿದ್ದು ಅರ್ಹ ಬಡವರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ಸಿಗಲಿವೆ. ಅಷ್ಟಕ್ಕೂ ಏನಿದು ಡಿಜಿಟಲ್ ರೇಷನ್ ಕಾರ್ಡ್, ಇದರಿಂದ ಜನರಿಗಾಗುವ ಲಾಭಗಳೇನು, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ರೇಷನ್ ಕಾರ್ಡ್ ಹೊಂದಿರೋ ಪ್ರತಿಯೊಂದು ಕುಟುಂಬಕ್ಕೂ ಈಗ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ. ಲೋಕಸಭೆಯಲ್ಲಿ ಮಾಹಿತಿ ನೀಡಿರೋ ಕೇಂದ್ರ ಸಚಿವೆ ನಿಮುಬೇನ್ ಬಂಬಾನಿಯಾ ದೇಶದಾದ್ಯಂತ ಇರುವ ಎಲ್ಲ ಪಡಿತರ ಚೀಟಿಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇನ್ಮೇಲೆ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಹಳೆ ಪದ್ಧತಿ ಇರೋದಿಲ್ಲ, ಬದಲಿಗೆ ಆಧುನಿಕ ತಂತ್ರಜ್ಞಾನ ಬಳಸಲಾಗುತ್ತದೆ. ಇದರಿಂದ ಪಡಿತರ ಪಡೆಯೋದು ಮೊದಲಿಗೆ ಈಗ ತುಂಬಾ ಸುಲಭವಾಗಲಿದೆ. ಈ ಡಿಜಿಟಲೀಕರಣದ ಹಿಂದಿರೋ ಅಸಲಿ ಉದ್ದೇಶ ಅಂದ್ರೆ ಅಕ್ರಮಗಳನ್ನು ತಡೆಯೋದು. ಈಗಾಗಲೇ 99% ಕಾರ್ಡ್ಗಳು ಆಧಾರ್ ಜೊತೆ ಲಿಂಕ್ ಆಗಿರೋದ್ರಿಂದ ಯಾರು ಅಕ್ಕಿ ತಗೋತಿದ್ದಾರೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಬಯೋಮೆಟ್ರಿಕ್ ಅಥವಾ ಬೆರಳಚ್ಚು ನೀಡಿದರೆ ಮಾತ್ರ ಇನ್ಮೇಲೆ ಧಾನ್ಯ ಸಿಗೋದ್ರಿಂದ ಬೇರೆಯವರ ಹೆಸರಲ್ಲಿ ಅಕ್ಕಿ ಹೊಡೆಯುವ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳಲಿದೆ. ಅನರ್ಹ ಕಾರ್ಡ್ಗಳನ್ನು ಪಟ್ಟಿಯಿಂದ ತೆಗೆದುಹಾಕಿ ನಿಜವಾದ ಬಡವರಿಗೆ ಅನ್ಯಾಯವಾಗದಂತೆ ಸರ್ಕಾರ ಈ ಮಾಸ್ಟರ್ ಪ್ಲಾನ್ ಮಾಡಿದೆ. ಇನ್ನು ವಿಶ್ವದ ಅತಿ ದೊಡ್ಡ ಆಹಾರ ಭದ್ರತಾ ಯೋಜನೆ ಅಂತಲೇ ಕರೆಸಿಕೊಳ್ಳುವ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮೂಲಕ ದೇಶದ 81 ಕೋಟಿ ಜನರಿಗೆ ಉಚಿತ ಅಕ್ಕಿ ಸಿಗುತ್ತದೆ. ಕೊರೋನಾ ಕಾಲದಲ್ಲಿ ಶುರುವಾದ ಈ ಯೋಜನೆ ಬಡ ಕುಟುಂಬಗಳ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಿದೆ. ಈಗ ಡಿಜಿಟಲ್ ಕಾರ್ಡ್ಗಳು ಬರೋದ್ರಿಂದ ಈ ಯೋಜನೆ ಮತ್ತಷ್ಟು ಪಾರದರ್ಶಕವಾಗಿ ಇರಲಿದೆ. ಜನರು ತಮ್ಮ ಫೋನ್ ಮೂಲಕವೇ ಎಷ್ಟು ರೇಷನ್ ಬಂದಿದೆ, ಎಷ್ಟು ಸಿಕ್ಕಿದೆ ಅನ್ನೋದನ್ನ ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದು. ಡಿಜಿಟಲ್ ರೇಷನ್ ಕಾರ್ಡ್ನಿಂದ ಸರ್ಕಾರಕ್ಕೂ ಕೂಡ ದೊಡ್ಡ ಅನುಕೂಲ ಇದೆ. ಯಾವ ಪ್ರದೇಶದಲ್ಲಿ ಎಷ್ಟು ಧಾನ್ಯ ಬೇಕು ಅನ್ನೋ ನಿಖರ ಮಾಹಿತಿ ಸಿಗೋದ್ರಿಂದ ಧಾನ್ಯಗಳು ವ್ಯರ್ಥವಾಗೋದನ್ನ ತಡೆಯಬಹುದು. ಒಟ್ಟಿನಲ್ಲಿ ಪಡಿತರ ಅಂಗಡಿಗಳಲ್ಲಿ ಆಗೋ ಗೋಲ್ಮಾಲ್ಗಳಿಗೆ ಕಡಿವಾಣ ಹಾಕಿ ಸಾಮಾನ್ಯ ಜನರ ಮನೆಗೆ ಸರಿಯಾಗಿ ಅಕ್ಕಿ ಧಾನ್ಯ ತಲುಪುವಂತೆ ಮಾಡೋದೇ ಮೋದಿ ಸರ್ಕಾರದ ಈ ಹೊಸ ಡಿಜಿಟಲ್ ಕ್ರಾಂತಿಯ ಮೂಲ ಮಂತ್ರವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.